ಕಾರ್ಮಿಕರಿಂದ ಪ್ರತಿ ತಿಂಗಳು ಕೆಲಸ ಮಾಡಿಸಿಕೊಂಡು ಸಂಬಳ ಕೊಡದೆ ಸತಾಯಿಸುತ್ತಿದ್ದ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಒಡೆತನದ ವಯಾಜೀನ್ಸ್ ಖಾಸಗಿ ಕಾರ್ಖಾನೆ ವಿರುದ್ಧ ಕೆಎಸ್ ಎಂಟರ್ಪ್ರೈಸಸ್ ಗುತ್ತಿಗೆದಾರ ಎನ್ಸಿ ಸುರೇಶ್ ಹಾಗೂ ಕಾರ್ಮಿಕರು ಕಾರ್ಖಾನೆ ಮುಂಭಾಗ ಸಂಬಳ ನೀಡುವಂತೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಿದರು. ರಾಜ್ಯಸಭಾ ಸದಸ್ಯ ನಜೀರ್ ಅಹಮದ್ಗೆ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥ ಕೆಎಸ್ ಎಂಟರ್ಪ್ರೈಸಸ್ ಗುತ್ತಿಗೆದಾರ ಎನ್ಸಿ ಸುರೇಶ್ ಮಾತನಾಡಿ 1.5 ವರ್ಷದಿಂದ ಕೆಲಸ ಮಾಡುತ್ತಿದ್ದು ಕಳೆದ 8 ತಿಂಗಳಿನಿಂದ ಸಂಬಳ ಕೊಡದೆ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಒಡೆತನದ ವಯಾ ಜೀನ್ಸ್ ಖಾಸಗಿ ಕಾರ್ಖಾನೆ ಒತ್ತಾಯಿಸುತ್ತಿದೆ. ಸಂಬಳ ಕೇಳಿದರೆ ನಾಳೆ ಕೊಡುತ್ತೇನೆ ಎಂದು ಸಬೂಬ್ ಹೇಳುತ್ತಾರೆ. ಸಂಬಳ ಪಡೆಯದ ಕಾರ್ಮಿಕರು ಮನೆಯ ಬಳಿ ಬಂದು ಗಲಾಟೆ ಮಾಡುತ್ತಿದ್ದು ಸಂಬಳ ಕೊಡಿಸುವಂತೆ ಕೋರಿ ಕಾರ್ಮಿಕ ಇಲಾಖೆಗೂ ಮನವಿ ಮಾಡಿದ್ದೇನೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಳಲು ತೋಡಿಕೊಂಡರು. ಇನ್ನು ಕಾರ್ಮಿಕರ ಹಿತ ಕಾಯದ ಕಾರ್ಖಾನೆ ಮಾಲೀಕನ ವರ್ತನೆ ಬೇಸರ ತರಿಸಿದೆ. ಕೂಡಲೇ ಬಾಕಿ ಇರುವ ವೇತನ ನೀಡುವಂತೆ ಕಾರ್ಖಾನೆ ಆಡಳಿತ ಮಂಡಳಿ ಹಾಗೂ ಮಾಲೀಕರಿಗೆ ಆಗ್ರಹಿಸಿ ಕಾರ್ಮಿಕರ ಪರ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಸುಮಾರು 1.5 ವರ್ಷದಿಂದ ಈ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈ ಕಂಪ್ನಿ CEO ಇಂದ ಹಿಡಿದು ಇಲ್ಲಿನ ಮ್ಯಾನೇಜ್ಮೆಂಟಿಂದನೂ ಎಲ್ಲ ಥರ ಮಾತುಕತೆ ಮಾಡಿ ಸುಮಾರು 40 ಜನ ಕಾರ್ಮಿಕರನ್ನು ಇಲ್ಲಿ ಕೆಲಸ ಮಾಡಲಿಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಪ್ರತಿ ತಿಂಗಳು ಸಹ ನಾನು ಸಂಬಳ ತಗೋಬೇಕಾದ್ರೆ ಇವ್ರ ಹತ್ರ ಬಂದು ನಾನು ಬೇಳಾಡಬೇಕು. ಹಾಗೂ ಹೆಣ್ಮಕ್ಳು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಆಡಳಿತ ವರ್ಗದ ಜೊತೆ ಏನಾದರೂ ಹೋಗಿ ಮಾತಾಡೋಕೆ ಹೋದರೆ ಅವ್ರ ಮೇಲೆ ಅಸಭ್ಯವಾಗಿ ವರ್ತನೆ ಮಾಡಿ ಎಷ್ಟೋ ಜನ ಇವ್ರಿಗೆ ಭಯ ಬಿದ್ದು ಕಂಪ್ನಿ ಬಿಟ್ಟು ಓಡೋಗಿದ್ದಾರೆ ನಮ್ಮ ಕನ್ನಡದ ಹೆಣ್ಮಕ್ಳು. ಇಂಥ ಒಂದು ಸನ್ನಿವೇಶದಲ್ಲಿ ಸುಮಾರು 6 ತಿಂಗಳಿಂದ ನಮ್ಮ ಕಾರ್ಮಿಕರಿಗೆ ಸಂಬಳ ಕೊಡದೆ ಈ ರಾಜ್ಯಸಭಾ ಸದಸ್ಯ ನಜೀರ್ ಅಹಮದ್ ಅಂತಕ್ಕಂಥ ಒಡೆತನದ ಕಂಪನಿ ಇದು ವಯಾಜೀನ್ಸ್ ಕಂಪನಿ. ಈ ಕಂಪನಿಗೆ ಹಲವಾರು ಸಾರಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸರ ಕಡೆಯಿಂದ ಸಂಧಾನ ಮಾಡಿದ್ದಾರೆ. ಲೇಬರ್ ಇನ್ಸ್ಪೆಕ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಲೇಬರ್ ಇನ್ಸ್ಪೆಕ್ಟರ್ ಹತ್ರ ಹೋದ್ರೂ ನಮ್ಗೆ ಯಾವುದೇ ರೀತಿ ಇವರು ಸಂಬಳ ಕೊಟ್ಟಿಲ್ಲ. ಮತ್ತು ನಾವು ಇಲ್ಲಿ ಸ್ಥಳೀಯವಾಗಿ ಕಂಪ್ನಿ ಮುಂದೆ ಬಂದು ನಾವು ಸಂಬಳ ಕೇಳೋಕ್ಕೆ ಬಂದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾನೆ ಈ ಮ್ಯಾನೇಜರು ಕಿಶೋರ್ ಅನ್ನೋತಕ್ಕಂಥವ್ರು, ಮಂಜುನಾಥ್ ಅನ್ನೋಂಥವ್ರು. ಯಾವುದೇ ರೀತಿ ನಮ್ಮ ಫೀಲ್ಡ್ ಆಫೀಸರ್ನ ಸಹ ಒಳಗಡೆ ಬಿಡ್ದಂಗೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಗೌಡ ಮಾತನಾಡಿ, ಕನ್ನಡಿಗರ ನೆಲ, ಜಲ, ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಕಾರ್ಖಾನೆಗಳು ಸ್ಥಳೀಯವಾಗಿರುವ ಕನ್ನಡ ಕಾರ್ಮಿಕರಿಗೆ ಸಂಬಳ ಕೊಡದೆ ವಂಚಿಸುತ್ತಿರುವುದು ಅಕ್ಷಮ್ಯ ಅಪರಾಧ. ಕರವೇ ಕನ್ನಡಿಗರ ಪರ ಸದಾ ಧ್ವನಿಯಾಗಿರುತ್ತದೆ ಎಂದರು. ಕಾರ್ಖಾನೆಯ ಈ ಹುಚ್ಚಾಟದಿಂದ 40ಕ್ಕೂ ಅಧಿಕ ಕುಟುಂಬಗಳು ಬೀದಿ ಪಾಲಾಗಿವೆ. ಜೀವನೋಪಾಯಕ್ಕೆಂದು ಕೆಲಸಕ್ಕೆ ಬರುವ ಕಾರ್ಮಿಕರಿಗೆ ಈ ಕಾರ್ಖಾನೆ ವೇತನ ಕೊಡದೆ ಮೋಸ ಮಾಡಿದೆ. ಕಾರ್ಖಾನೆ ಆಡಳಿತ ಮಂಡಳಿ ಹಾಗೂ ಮಾಲೀಕರು ಕೂಡಲೇ ಈ ಕುರಿತು ಸಕಾರಾತ್ಮಕವಾಗಿ ಸ್ಪಂದಿಸಿ ಕಾರ್ಮಿಕರಿಗೆ ಬಾಕಿ ಇರುವ ವೇತನ ವಿತರಣೆ ಮಾಡಬೇಕಿದೆ. ಇಲ್ಲವಾದಲ್ಲಿ ಇದು ಕೇವಲ ಸಾಂಕೇತಿಕ ಪ್ರತಿಭಟನೆಯಾಗಿದ್ದು ಮುಂದೆ ಕಾರ್ಖಾನೆ ವಿರುದ್ಧ ಉಗ್ರ ಹೋರಾಟ ರೂಪಿಸಲಾಗುವುದೆಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.